ಚಿಕ್ಕೋಡಿ ಸಮೀಪದ ಹಿರೂರು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮುದ್ದೇಬಿಹಾಳ್ ಇವರಿಂದ ಸ್ವಸಹಾಯ ಸಂಘಗಳ ಒಕ್ಕೂಟ ಸಭೆಯನ್ನು ಆಯೋಜಿಸಲಾಗಿದ್ದು, ಆ ಸಂದರ್ಭದಲ್ಲಿ ಸ್ವಸಹಾಯ ಸಂಘಗಳ ಆರ್ಥಿಕ ವ್ಯವಹಾರಗಳ ಬಗ್ಗೆ, ಒಕ್ಕೂಟ ಬಲವರ್ಧನಾ ತಂಡದ ದಾಖಲಾತಿಗಳ ನಿರ್ವಹಣಾ, ಸ್ವಸಹಾಯ ಸಂಘಗಳ ಕುಟುಂಬ ಅಭಿವೃದ್ಧಿ ಯೋಜನೆಗಳ ಮಾಹಿತಿಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಯೋಜನಾಧಿಕಾರಿ ಶ್ರೀಯುತ ನಾಗೇಶ್ ಎನ್ಪಿ ಅವರು ಮಾತನಾಡಿ, ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಅನುಕೂಲಕರವಾಗುವಂತೆ ತಿಳಿಸಿದರು. ಇದರ ಅನ್ವಯ ಹಿರೂರು ಮತ್ತು ತಮದಡ್ಡಿ ಗ್ರಾಮದ ವಿಕಲಚೇತನರಿಗೆ ಧರ್ಮಸ್ಥಳ ಸಂಘದಿಂದ ಬಂದ ವಿವಿಧ ಸಲಕರಣೆಗಳನ್ನು ವಿತರಿಸಿದರು. ಹಾಗೆ ಸುಜ್ಞಾನ ಶಿಷ್ಯವೇತನ ಕಾರ್ಯಕ್ರಮ ಅಡಿಯಲ್ಲಿ ಸ್ವಸಹಾಯ ಸಂಘದ ತಾಯಂದಿರ ಮಕ್ಕಳು ವೃತ್ತಿಪರ ಶಿಕ್ಷಣ ಮಾಡುತ್ತಿದ್ದವರಿಗೆ ಮಂಜೂರಾಗಿರುವ ಶಿಷ್ಯವೇತನ ಪತ್ರವನ್ನು ಒಕ್ಕೂಟ ಪದಾಧಿಕಾರಿಗಳು ಮತ್ತು ಯೋಜನಾಧಿಕಾರಿಗಳು ವಿತರಿಸಿದರು. ಈ ಸಂದರ್ಭದಲ್ಲಿ ಒಕ್ಕೂಟದ ಪದಾಧಿಕಾರಿಗಳಾದ ಶ್ರೀಮತಿ ರಮಜಾನಬಿ ಮೂಕಿಹಾಳ ಹಾಗೂ ವಲಯದ ಮೇಲ್ವಿಚಾರಕರಾದ ಕುಮಾರಿ ನೇತ್ರಾವತಿ ಹಾಗೂ ಸೇವಾ ಪ್ರತಿನಿಧಿಯಾದ ಶ್ರೀಮತಿ ದಿಲ್ಶಾದ್ ಕಲೆಗಾರ್, ಯಲ್ಲಮ್ಮ ದೊಡ್ಮನಿ, ಕವಿತಾ ಬಿರಾದಾರ್, ಮಡಿವಾಳಮ್ಮ ಪೂಜಾರಿ, ಮಧುಮತಿ ಇಂಗಳಗೇರಿ ಹಾಗೂ ಗ್ರಾಮ ಮಟ್ಟದ ಉದ್ಯೋಗಿಯಾದ ಶ್ರೀಮತಿ ವಿಜಯಲಕ್ಷ್ಮಿ ಸೂಡಿ ಹಾಗೂ ಸುವಿಧಾ ಸಹಾಯಕರು ಬಿಬಿ ಜಾನ್ ಮುಕ್ಕಿಹಾಳ್ ಮತ್ತು ಎಲ್ಲ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ವರದಿಗಾರರು ಲಕ್ಷ್ಮಣ್ ಕಲಾಲ್, ಟಿ ನ್ಯೂಸ್, ವಿಜಯಪುರ. ಕೆಲಸ ಮಾಡಬೇಕು, ಒಳ್ಳೆ ಸೇವೆ. ನೀವೇನ್ ಕೈಯಿಂದ ಖರ್ಚು ಮಾಡೋದು ಬೇಡ, ಜಸ್ಟ್ ಗುರುತಿಸುವ ಕೆಲಸ ಬೇಡ. ಒಂದು ಎರಡನೇದು ವಾಕಿಂಗ್ ಸ್ಟಿಕ್, ಓಡಾಡಿ ಕಷ್ಟ ಆಗ್ತದೆ. ಮೂರು ರೀತಿ ಇದೆ. ಒಂದು ಯು ಆಕಾರದಲ್ಲಿ, ಒಂದು ಸಿಂಗಲ್, ಮೂರು ಇರುವಂತ ವಾಕಿಂಗ್ ಸ್ಟಿಕ್ ಇದಾವೆ. ಖಂಡಿತ ಅದನ್ನ ಬಳಕೆ ಮಾಡ್ಕೊಳ್ಬಹುದು. ಯಾರು ಗುರುತಿಸುವಂತ ಕೆಲಸ ಮಾಡಿ. ಇನ್ನೊಂದು ವೀಲ್ ಚೇರ್ ಅವಶ್ಯಕತೆ ಇದ್ರೆ ಖಂಡಿತ ಗುರುತಿಸಿ. ಮೂರನೇದು ಕಮಾಂಡರ್ ಚೇರ್, ಟಾಯ್ಲೆಟ್ ಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಟಾಯ್ಲೆಟ್ ಅಲ್ಲೇ ಆಗ್ತಾ ಉಂಟು, ಅವರಿಗೆ ಟಾಯ್ಲೆಟ್ ಸಂಬಂಧಪಟ್ಟ ಕಮಾಂಡರ್ ಚೇರ್ ಅನ್ನು ನಾವು ಉಚಿತವಾಗಿ ಕೊಡ್ತೇವೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನು ಯಾಕೆ ಹೇಳ್ತಿದ್ರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ಬೋದು, ನೀವು ಯಾವುದೋ ಒಂದು ಊರಿಗೆ ಹೋಗ್ತೀರಿ, ರಿಲೇಷನ್ ಮನೆ, ಅಲ್ಲಿ ಯಾರಿಗೋ ಒಂದು ಕಣ್ಣಿಗೆ ಕಾಣ್ತದೆ, ಇವರಿಗೊಂದು ವೀಲ್ ಚೇರ್ ಬೇಕಪ್ಪ ಅಂದಾಗ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಒಬ್ಬ ಸಂಘದ ಸದಸ್ಯರಾಗಿ ಖಂಡಿತ ಇದು ಸೂಚನೆ ಕೊಟ್ಟು ಬನ್ನಿ. ಧರ್ಮಸ್ಥಳದ ಸಂಘವನ್ನು ಭೇಟಿ ಮಾಡಪ್ಪ, ನಿನ್ನ ಆಧಾರ್ ಕಾರ್ಡ್ ಕೊಡೋಗಿ ಅಂತ ಹೇಳಿ ಒಂದು ಮಾಹಿತಿ ಕೊಟ್ಟು ಬನ್ನಿ. ಯಾಕೆ ಹೇಳಿ, ನೀವು ಹೇಳುವ ಒಂದು ಮಾತು ಅವನಿಗೆ ಒಂದು ವೀಲ್ ಚೇರ್ ಬಂದ್ರೆ 4 ವರ್ಷ, ಇನ್ನಷ್ಟು 4 ವರ್ಷ ಬದುಕ್ತಾರೆ. ಅರ್ಥ ಆಗ್ತದ? ಇದು ಬಹಳ ಮುಖ್ಯ. ಸಾಲ ತಗೊಳ್ಳೋದು ಎರಡನೇ ಭಾಗ. ಸಾಲ ಎಲ್ಲರೂ ಕೊಡ್ತಾರೆ, ವ್ಯವಹಾರ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಇಂತ ಒಳ್ಳೆ ಕೆಲಸ ಮಾಡುವಂತ ಕೆಲಸ ನೀವೆಲ್ಲರೂ ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಕೇರಿ, ನಿಮ್ಮ ಏರಿಯಾದಲ್ಲಿ ಯಾರೇ ಹುಡುಕಿ ಕೊಡ್ಬೋದಲ್ಲ, ಏನಿಲ್ಲ, ಆಧಾರ್ ಕಾರ್ಡ್ ಒಂದು ಫೋಟೋ, 20 ದಿವಸಕ್ಕೆ ಅವ್ರ ಮನೆಗೆ ಕೆಲಸ ಮಾಡ್ತೇವೆ. ನಾನು ಒಕ್ಕೂಟದವ್ರು ನೋಡ್ಬೋದು, ನೀವು ನೋಡ್ಬೋದು. ಇಲ್ಲಿ ಕೂತವ್ರು ಮೇಡಮ್ ಅವ್ರು ಮಾತ್ರ ಅಲ್ಲ, ನೀವು ನೋಡ್ಬೇಕು. ಯಾರಿಗೊಬ್ರಿಗೆ ಗುರ್ತು ಅಂದ್ರೆ ಕಷ್ಟ ಇದೆ ಅಂದ್ರೆ ಖಂಡಿತ ಅರ್ಥ ಆಗ್ತದ, ಮಾಡ್ಬೋದಾ, ಹುಡುಕ್ಬೋದಾ? ಸರಿ, ಖಂಡಿತ. ಇನ್ನೊಂದು, ಇವತ್ತು ಸ್ಕಾಲರ್ಶಿಪ್ ಬಂದಿದೆ. SLC PUC ಮುಗಿಸಿ ವೃತ್ತಿಪರ ಕೋರ್ಸ್ ಮಾಡುತ್ತಿರುವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅರ್ಜಿ ಹಾಕಿದ್ದೀರಿ. ಕೆಲವರು ಅರ್ಜಿ ಒಂದು 20 ಜನ ಹಾಕಿರ್ಬೋದು, ಒಂದು 10 ಜನಕ್ಕೆ ಸ್ಯಾಂಕ್ಷನ್ ಆಗಿರ್ಬೋದು. ಇಲ್ಲಿ 2 ರೀತಿಯ ಮಾನದಂಡ ಇದೆ. ಒಂದು ವಿದ್ಯಾಭ್ಯಾಸದ ಆಧಾರದ ಮೇಲೆ, ಒಂದು ಕೋರ್ಸ್ ಆಧಾರದಲ್ಲಿ. ನೆನ್ಪಿಟ್ಕೊಳ್ಳಿ, SLC PUC ಮುಗಿಸಿ ವೃತ್ತಿಪರ ಕೋರ್ಸ್ ಮಾಡ್ತಿರುವಂತ, ಈ ಉದಾಹರಣೆ ಅಮ್ಮ ಇಂಜಿನಿಯರ್ ಮಾಡ್ತಿದ್ದಾರೆ, ಇವ್ರದ್ದು 97% ಉಂಟು. ಎಷ್ಟು? 97. ನಾನು ITI ಮಾಡ್ತಿದ್ದೇನೆ, 72% ಉಂಟು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಗೊಂದಲ ಮಾಡ್ಕೊಳ್ರಿ. ಅಮ್ಮದ ಎಷ್ಟು ಪರ್ಸೆಂಟೇಜ್? 90. ನೋಡಿ, ಓದಿದಾರ ಅಮ್ಮ 97, ಇಂಜಿನಿಯರ್ ಮಾಡಕತ್ತಾರ ಅಮ್ಮ. ಎಷ್ಟು? 97. ನಂದು ಎಷ್ಟು? ಓದ್ರಾಕತ್ತೀನಿ 77% ಅಲ್ಲಿ. ಎಷ್ಟು? 77. ITI ಮಾಡಕತ್ತೀನಿ ನಾನು. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇಬ್ರು ಅಕ್ಕಪಕ್ಕ ಮನೆ, ಈ ಮೇಡಮ್ ಮನೆ ಮಾಡಿದ್ರೆ ನಂಗೆ ಸ್ಯಾಂಕ್ಷನ್ ಮಾಡ್ಬಿಟ್ಟಾರೆ 72%ಗೆ. ಇವ್ರು ಹೇಳ್ತಾರ ಇಲ್ಲ, ಈ ಮೇಡಮ್ ಅವ್ರಿಗೆ ಚಾ ಕೊಡ್ತಾರೆ, ಅದಕ್ಕೆ ಅವ್ರಿಗೆ ಕೊಡ್ತಾರೆ, ಇವ್ರಿಗೆ ಕೊಡ್ಲಿಲ್ಲ. ಹೇಳ್ತೀರೋ ಹೇಳಲ್ಲ? ಹೇಳ್ತೀರ ಹೇಳಲ್ಲ? ಯಾಕೆ ಹೇಳ್ತೀರಿ? ಯಾಕೆ ಆಯ್ಕೆ ಆಯ್ತು ನಂಗೆ ಗೊತ್ತಿಲ್ಲ ಸರ್. ಅವ್ರು ಚಾ ಕುಡಿದ್ರೆ ಅದಕ್ಕೆ ಆಯ್ಕೆ ಆಯ್ತು. ಚಾ ಕುಡಿದಕ್ಕಲ್ಲ, ಊಟ ಮಾಡಿದಕ್ಕಲ್ಲ ಆಯ್ಕೆ ಆಗೋದು ಧರ್ಮಸ್ಥಳದಲ್ಲಿ ಮಾನದಂಡದಲ್ಲಿ. ನಮ್ಮ ಉದ್ದೇವಾಳ ತಾಲೂಕಲ್ಲಿ ಇವರು ಇಂಜಿನಿಯರ್ ಕೋರ್ಸ್ ಅಲ್ಲಿ ಇದಕ್ಕಿಂತ ಹೆಚ್ಚು ಪಡೆದವರಿಗೆ ಸಿಕ್ಕಿದೆ. ಇಲ್ಲಿ ITI ನಂದು ಹೈಯೆಸ್ಟ್ ಇತ್ತು, ನಂಗೆ ಸಿಕ್ಕಿದೆ. ಒಂದು ವಿದ್ಯಾಭ್ಯಾಸ, 2 ಕೋರ್ಸ್, 2 ಆಧಾರದಲ್ಲಿ ಆಯ್ಕೆ ಆಗ್ತದೆ. ಅರ್ಥ ಆಯ್ತಲ್ಲ? ಚಾ ಕುಡಿದಿದ್ದಕ್ಕೆ ಸಿಗ್ಲಿಲ್ಲ, ಊಟ ಮಾಡಿದ್ದಕ್ಕೆ ಸಿಗ್ಲಿಲ್ಲ,
ಅರ್ಥ ಆಯ್ತಾ? ಆಯ್ಕೆ ಆಗುವಂತದ್ದು ಈ ಮಾನದಂಡ ಆಧಾರದಲ್ಲಿ ಆಯ್ಕೆ ಆಗ್ತದೆ. ಅವರಿಗೆ ಕಲಿಯುವ 3 ವರ್ಷ ಇದ್ರೆ 3 ವರ್ಷನೂ ಕೊಡ್ತೇವೆ, 5 ವರ್ಷ ಇದ್ರೆ 5 ವರ್ಷನೂ ಕೊಡ್ತೇವೆ. ಇಲ್ಲೆಲ್ಲ ಆಲ್ಮೋಸ್ಟ್ ಸೆಕ್ಷನ್ ಆಗಿದ್ದು 3 ವರ್ಷದ ಕೋರ್ಸ್ಗಳಿಗೆ ತಿಂಗಳಿಗೆ 400 ರೂಪಾಯಿ ಆಗಿ 10 ತಿಂಗಳು ಕೊಡ್ತೇವೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 8,000 ವರೆಗೆ ಅವರಿಗೆ ಹಣ ಸಿಗ್ತದೆ. ದಯವಿಟ್ಟು ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು